ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊಪ್ಪು ಅಂದ್ರೆ ಮಕ್ಕಳಿಗೆ ಅಷ್ಟೇನು ಇಷ್ಟ ಆಗಲ್ಲ. ಆದ್ರೆ ನಾವು ಯಾವಾಗ್ಲೂ ಸೊಪ್ಪಿಂದ ಪಲ್ಯ, ಸಾರು ಎಲ್ಲ ಮಾಡ್ತಾ ಇರ್ತೀವಿ. ಅದಕ್ಕೆ ಇವತ್ತು ನಾನೊಂದು ಸೊಪ್ಪು ಬಳಸ್ಕೊಂಡು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್‌ಗೆ ಒಂದು ದೊಡ್ಡ ಆಲೂಗೆಡ್ಡೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕೊಳ್ಳೋಣ. ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಇದನ್ನ ಒಂದು 3 ರಿಂದ 4 ವಿಷಲ್ ಕೂಗಿಸ್ಕೊಳ್ಳೋಣ. ಅದಾದ್ಮೇಲೆ ನಾನು ಈಗ ಒಂದು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. ಆ ಪೇಪರ್ ಅವಲಕ್ಕಿನ ಒಂದು ಕಪ್ಪಲ್ಲಿ ಹಾಕೊಂಡು ಅದನ್ನ ನೀರು ಹಾಕಿ ತೊಳ್ಕೊಳ್ಳೋಣ ಚೆನ್ನಾಗಿ. ತೊಳೆದು ಇದನ್ನ ನೆನೆಸೋದೇನು ಬೇಕಾಗಲ್ಲ. ಜಸ್ಟ್ ತೊಳೆದು ನೀರನ್ನ ತೆಗೆದುಬಿಟ್ಟು ಹಿಂಡಿ ಇಟ್ಕೊಂಡ್ರೆ ಸಾಕು. ಅಷ್ಟರಲ್ಲೇ ಅದು ಫುಲ್ ಮೆತ್ತಗಾಗ್ಬಿಡುತ್ತೆ. ಈಗ ನಾನು ಅದಕ್ಕೆ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಹೆಚ್ಕೋತಾ ಇದ್ದೀನಿ. ಇದಕ್ಕೆ ನೀವು ತರಕಾರಿ ಯಾವ್ದು ಬೇಕಾದ್ರೂ ಹಾಕ್ಬೋದು. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲಾನು ಹಾಕ್ಬೋದು. ಸ್ವೀಟ್ ಕಾರ್ನು, ಪನ್ನೀರ್ ಇದ್ರೆ ಪನ್ನೀರ್ ಸಹಿತ ಹಾಕ್ಬೋದು. ಈಗ ನಾನಿಲ್ಲಿ ನೋಡಿ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಸಣ್ಣಗೆ ಹಚ್ಕೋತಾ ಇದ್ದೀನಿ. ಪಾಲಕ್ ಸೊಪ್ಪು ಸ್ವಲ್ಪ ಸಣ್ಣಗೆ ಹಚ್ಕೊಂಡ್ರೆ ಅಷ್ಟು ನಿಮ್ಗೆ ಕಲಸುವಾಗಾಗ್ಲಿ, ಬೇಯಿಸುವಾಗಾಗ್ಲಿ ಕಷ್ಟ ಆಗಲ್ಲ. ಆ ಉಂಡೆ ಮಾಡೋದಿಕ್ಕೆ. ನೋಡಿ ಈಗ ಪಾಲಕ್ ಸೊಪ್ಪು ಸಣ್ಣಗೆ ಹಚ್ಕೊಂಡು ಒಂದು ಬೌಲ್‌ಗೆ ಹಾಕೊಂಡಿದ್ದೀನಿ. ಅದಕ್ಕೆ ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ, 1 ಕಪ್ ಸಣ್ಣಗೆ ಹಚ್ಚಿರೋ ಕ್ಯಾರೆಟು, 1 ಕಪ್ ಸಣ್ಣಗೆ ಹಚ್ಚಿರೋ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ. ಹಾಕೊಂಡು ಮೊದಲಿಗೆ ಇದನ್ನ ಸ್ವಲ್ಪ ಸಣ್ಣಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಸ್ವಲ್ಪ ಆಲೂಗಡ್ಡೆ ಹಾಕೊಳ್ಳೋಣ ಬೇಯಿಸಿರೋದು. ಆಲೂಗಡ್ಡೆನೂ ಮ್ಯಾಶ್ ಮಾಡಿ ಹಾಕಿ, ಸ್ವೀಟ್ ಕಾರ್ನ್‌ನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಶುಂಠಿನ ತುರಿದು ಹಾಕೊಳ್ಳೋಣ. ಶುಂಠಿ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಹಾಕಿ ಒಂದು ಸ್ವಲ್ಪ ಧನಿಯಾ ಪೌಡರು, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪು, ಈರುಳ್ಳಿ ಎಲ್ಲ ನೀರಿನ ಅಂಶ ಇರೋದ್ರಿಂದ ಅದರಲ್ಲೇ ಸಾಕಾಗುತ್ತೆ ಕಲಸೋದಿಕ್ಕೆ. ಅಕಸ್ಮಾತ್ ನಿಮ್ಗೇನಾದ್ರೂ ಸ್ವಲ್ಪ ತೆಳ್ಳೆ ಆಯ್ತು, ಕಲಸಿದ್ದು ಉಂಡೆ ಕಟ್ಟಕ್ಕೆಲ್ಲ ಆಗಲ್ಲ. ಯಾಕೆಂದ್ರೆ ನಾವು ಆಲೂಗೆಡ್ಡೆ ಬೇಯಿಸ್ಕೊಂಡಿರ್ತೀವಿ, ಅದರಲ್ಲೂ ನೀರಿನ ಅಂಶ ಇರುತ್ತೆ. ಅವಲಕ್ಕಿ ನೆನೆಸಿಟ್ಕೊಂಡಿದ್ವಿ, ಅದರಲ್ಲೂ ನೀರಿನ ಅಂಶ ಇರುತ್ತೆ. ಸೊ ನೀವು ಕಲಸಿ ನೋಡಿ, ಗಟ್ಟಿಯಾಗಿ ಬರುತ್ತಾ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಅವಲಕ್ಕಿ ಹಾಕಿ ಕಲಸಿದ್ದೀನಿ. ಸ್ವಲ್ಪ ನನಗೆ ತೆಳ್ಳೆ ಅನ್ನಿಸ್ತು. ಅದಕ್ಕೆ ಈಗ ನೀವು ಕಡಲೆ ಹಿಟ್ಟು ಹಾಕೋಬಹುದು, ಇಲ್ಲ ಮೈದಾ ಹಿಟ್ಟು ಹಾಕೋಬಹುದು, ಇಲ್ಲ ಕಾರ್ನ್ ಫ್ಲೋರ್ ಹಾಕೋಬಹುದು, ಇಲ್ಲ ಬ್ರೆಡ್ ಕ್ರಮ್ಸ್ ಕೂಡ ಹಾಕೋಬಹುದು. ಯಾವುದಾದ್ರೂ ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನ ಹದನ ಗಟ್ಟಿ ಮಾಡ್ಕೊಳ್ಳಿ. ನೋಡಿ ಈಗ ಉಂಡೆ ಕಟ್ಟುವಂಥ ಹದಕ್ಕೆ ಬಂತು. ಈಗ ಇದನ್ನ ಕಟ್ಲೆಟ್ ಶೇಪ್‌ಗೆ ನೀವು ಮಾಡ್ಕೋಬಹುದು. ಯಾವ ಶೇಪಲ್ಲಾದ್ರೂ ಮಾಡ್ಕೊಳ್ಳಿ. ನಾನಿಲ್ಲಿ ರೌಂಡ್ ಶೇಪ್ ಮಾಡ್ತಾ ಇದ್ದೀನಿ. ಈ ಥರ ಉಂಡೆ ಕಟ್ಟಿ ಕಟ್ಲೆಟ್ ಶೇಪಿಗೆ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಜೋಡಿಸ್ಕೋತಾ ಇದ್ದೀನಿ. ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಅಷ್ಟೇನು ಅಂಟ್ಕೊಳ್ಳೋದಿಲ್ಲ ಇದು. ನೋಡಿ ಈಗ 2, 3 ಕಟ್ಲೆಟ್ ಶೇಪ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ತಟ್ಟೆಯಲ್ಲಿ ಮಾ ತಟ್ಕೊಂಡಿರೋಂಥ ಎಲ್ಲ ಕಟ್ಲೆಟ್‌ನು ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಹಂಚಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಒಂದೊಂದನ್ನೇ ಜೋಡಿಸ್ಕೋತಾ ಇದ್ದೀನಿ. ನೀವು ಇದನ್ನು ಡೀಪ್ ಫ್ರೈ ಸಹಿತ ಮಾಡ್ಕೋಬೋದು. ನಾನು ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಇನ್ನು ಕೆಲವನ್ನ ನಾನು ಏರ್ ಫ್ರೈಯರಲ್ಲಿ ಕೂಡ ಇಟ್ಟಿದ್ದೀನಿ ಬೇಗ ಆಗಲಿ ಅಂತ. ನೋಡಿ ಈಗ ಕೆಳಗಡೆ ಎಣ್ಣೆ ಹಾಕಿದ್ದೆ. ಈಗ ಮೇಲೊಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ತಿರುಗಿಸ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಬ್ರೌನ್ ಕಲರ್ ಆದ್ರೇನೆ ಒಳ್ಳೇದು. ನೀವು ಸ್ವಲ್ಪ ತೆಳ್ಳೆ ಆದರೆ ಇದು ತಿರುಗ್ಸೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ನೀವು ಗಟ್ಟಿ ಮಾಡ್ಕೊಳ್ಳಿ. ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಚೆನ್ನಾಗಾಗುತ್ತೆ. ನೀವು ಬ್ರೆಡ್ ಕ್ರಮ್ಸ್ ಅಥವಾ ಕಾರ್ನ್ ಫ್ಲೋರ್ ಹಾಕ್ಕೊಳ್ಳಿ. ನೋಡಿ ಈಗ ತಿರುಗಿಸ್ಕೊಂಡಿದ್ದೀನಿ. ಎರಡೂ ಕಡೆ ಬ್ರೌನ್ ಕಲರ್ ಮಾಡ್ಕೊಳ್ಳೋಣ. ನೋಡಿ ಈಗ ರೆಡಿಯಾಗಿದೆ. ಪಾಲಕ್ಕು ಮತ್ತು ವೆಜಿಟೇಬಲ್ಸ್ ಹಾಕಿ ಕಟ್ಲೆಟ್ ರೆಡಿಯಾಗಿದೆ. ಇದನ್ನ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಹೆಲ್ತಿ ಕೂಡ. ಇದರಲ್ಲಿ ಒಂದು 5, 6 ಥರ ವೆಜಿಟೇಬಲ್ಸು, ಸೊಪ್ಪೆಲ್ಲ ಹಾಕಿರೋದ್ರಿಂದ ತುಂಬ ಹೆಲ್ತಿಯಾಗಿದೆ. ನೀವು ಟ್ರೈ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.